ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರ ಇವತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಅದು ಭಾನುವಾರ, ಶನಿವಾರ ಮಳೆ ಹೋಯ್ತಲ್ಲ ನೈಟು. ಭಾನುವಾರ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಹೋಗಬೇಕು. ಬನ್ನಿನು ವಿಡಿಯೋ ನೋಡಿ ಫುಲ್ವರೆಗೂ, ಕೊನೆವರೆಗೂ. ಅವಾಗ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಮಳೆ ಹೋಯ್ತಿತ್ತಲ್ವ, ಸಖತ್ತಾಗೋದಿತ್ತು. ಚೆನ್ನಾಗಿ ಎಲ್ಲ ಎದ್ಬಿಟ್ಟು ಒಂದು ಸಲ ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಮಳೆ ಎಲ್ಲ ಹೋಯ್ತು. ಆಮೇಲೆ ಇವತ್ತು ನಮ್ಮ ಅಕ್ಕವ್ರಿಗೆ ಹದ್ದಿನ ಕಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋಕ್ಕೆ ಬೇಗ ಎದ್ದೋ. ಹಂಗೂ ಲೇಟೇ ಆಯಿತು, ಚಳಿ ಆಯ್ತಿತ್ತಲ್ಲ, ಸುಮ್ಮನೆ ಕಂಡು. ಏನಪ್ಪ ಅಂದರೆ ಇದು ಯಗಣ ಕಡ್ದುಬಿಡ್ದ ಫ್ರೆಂಡ್ಸ್. ಅದಕ್ಕೆ ಮನಿ ಪ್ಲಾಂಟಿಗೆ ಹೆಂಗೆ ಚೀಲ ಸುತ್ತೀನಿ. ಫುಲ್ ಕಡ್ದಾಕ್ಬಿಟ್ಟೆ ಒಂದು 4-5 ಗಿಡಗಳ. ಇವಾಗ ಎದ್ದು ಬಾಗಿಲೆಲ್ಲ ಸಾರಿಸಿ ಈಗ ಅಮ್ಮು ಇಬ್ಬರು ಸಣ್ಣ ಅಂತ ಬಂದೆ. ಇನ್ನು ಮನೆಯೆಲ್ಲ ಒರೆಸಿ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಬಂದು. ಇಲ್ಲೇನಪ್ಪ ಅಂದರೆ ಜೀರಿಗೆ ಮಾವಿನಕಾಯಿ ಬೀಳವಲ್ಲ ರೋಡ್ ಸೈಡಲ್ಲಿ. ಗಾಡೀಲಿ ಬರ್ತಾಯಿದ್ದ ನಮ್ಮ ಅಕ್ಕ, ನಾವು ಎಲ್ಲ ಹೋಯ್ತಾಯಿದ್ದ. ಅವಳು ಐಕಳನ್ ಬಾರೆ ಉದುರು ಬಿಟ್ಟಿದ್ದು ಎಲ್ಲ ಮಳೆಗೆ. ಆಮೇಲೆ ಐಕಳನ್ ಬಾರೆ ಅಂತ ಹೇಳ್ಬಿಟ್ಟು ಐಕತ್ತಾಯಿದ್ದು. ಮಾವಿನಕಾಯಿ ಎಲ್ಲ ಹೈಕೊಂಡು ಹಂಗೆ ಗಾಡೀಲಿ ಬಂದು. ಯಾಕೆಂದರೆ ಬಸ್ಸು ಬರಲೇ ಇಲ್ಲ. 9:30 ಆದರೂ ಟಿ.ಬಿ ಕ್ರಾಸಲ್ಲೇ ಇದ್ದು. ಆಮೇಲೆ ಗಾಡಿ ತಗೊಂಡು ನಮ್ಮ ಅಕ್ಕ ಇನ್ನೊಬ್ಳು ಗೆಡಿಯೋದು ಗೇಟಲ್ಲಿದ್ಲು, ಅವಳನ್ನು ಕರ್ಕೊಂಡು ನಾನು ಅಮ್ಮವಳು 3 ಜನ ಹೋಗಿ ಅಲ್ಲೆಲ್ಲ ಮಾವಿನಕಾಯಿ ಹೈಕೊಂಡು ಹೋದ. ಆಮೇಲೆ ಹೋಯ್ತಾಯಿದ್ದ ರೋಡಲ್ಲಿ ಹಂಗೆ ಮಾತಾಡ್ಕೊಂಡು. ಹದ್ದಿನ ಕಲ್ಲು ನೋಡಿ. ಇದು ಬಿಳಗುಂದದಿಂದ ಒಳಗಡೆ ಹೋಗಬೇಕು. ಬೆಂಗಳೂರು ರೋಡಲ್ಲಿ ಯಡಿಯೂರು ರೋಡಿಗೆ ಹೋಗಿ ಬಿಳಗುಂದ ಸಿಗುತ್ತಲ್ಲಿ ಬಲಗಡೆ. ಅಲ್ಲಿ ಒಳಗಡೆ ಹೋದರೆ ಹದ್ದಿನ ಕಲ್ಗೆ ಹೋಗುತ್ತೆ. ಅಲ್ಲಿಂದ ನಮ್ಮ ಅಕ್ಕನ ಮಗನ ಬರಳ್ದು. ಅವನು ಬಂದ. ಮೇಲೆ ಆ ಕಡೆ ರೋಡು ಸ್ವಲ್ಪ ಗುಂಡಿ ಎಲ್ಲ ಇತ್ತು. ನನ್ನ ಕೈ ಆಗಲ್ಲ ಅಂತ ಬರಳ್ದು ಬಂದ. ಅವಳು ಕೂತ್ಕೊಂಡ್ಲು. ಆಮೇಲೆ ನಾವಿಬ್ಬರು ಅಮ್ಮ ನಾನು ಹೋದೋ. ಅಷ್ಟು ದೂರ ಕರ್ಕೊಂಡೋದೆ. ಹೆಂಗೋ ಇವತ್ತೇ ನಾನು 3 ಜನ ಹೊಡೆದಿದ್ದು. ಇದ್ದು ಆಮೇಲೆ ಹೋದೋ. ಹೋಗ್ತಾ ಇದ್ದ. ಚೆನ್ನಾಗಿತ್ತು ಎಲ್ಲ. ಸುತ್ತ ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಐತೆ. ಆಮೇಲೆ ನೋಡ್ಕೊಂಡು ಮಾತಾಡ್ಕೊಂಡು ನಾಯಿ ಬೇಕು ಮಂಜಕ್ಕ ಅಂತ ಮಾತಾಡ್ಕೊಂಡು ಹೋಗ್ತಿದ್ದ. ಅವಳ ಮನೇಲಿ ಒಂದಿತ್ತು ನಾಯಿ ಮರಿ, ಸತ್ತೋಗ್ಬಿಡ್ತಂತೆ. ನೀವು ಚೆನ್ನಾಗಿತ್ತು ಮಂಜಕ್ಕ ಅಂತ. ಇಲ್ಲ ಕಣಪ್ಪ ಸತ್ತೋಯ್ತು ಅಂತ ಅವಳು ಹೇಳ್ತಾಯಿದ್ಲು. ಅವಳಂದರೆ ಇಷ್ಟ ಇವಳಿಗೆ ಜಾಸ್ತಿ. ಅವಳ ಜೊತೆ ಕಾಮಿಡಿ ಮಾಡ್ಕೊಂಡು ಹೋಗಿ ಬಾರೆ ಅಂದ್ಕೊಂಡು ಮಾಡ್ತಾಯಿರ್ತಾಳೆ. ಈಗ ಊರ ಹತ್ರ ಹೋದೋ. ಒಂದು ಸಲ ಹೋಗಿ ಹದ್ದಿನ ಕಲ್ಗೆ ಯಾರು ಹೋಗಿಲ್ಲ ಅಂದರೆ ಹೋಗಿ. ತುಂಬ ಚೆನ್ನಾಗೈತೆ. ನಾವು ಯಾವಾಗಲೂ ಹೋಯ್ತೀವಿ ನಮ್ಮ ಅಕ್ಕವ್ರಿಗೆ. ಶ್ರಾವಣದಲ್ಲಾಗಲಿ ಮಧ್ಯೆ ಏನೇ ಇರಲಿ ಆಂಜನೇಯಂದು ಹೋಯ್ತೀವಿ. ಮತ್ತು ಜಾತ್ರೆ ಬರುತ್ತೆ ಏಪ್ರಿಲಲ್ಲಿ. ಯುಗಾದಿ ಅದು 5 ದಿವಸಕ್ಕೆ ಯಡಿಯೂರು ತೇರು ಬರುತ್ತಲ್ಲ. ಫಸ್ಟು ಈ ಜಾತ್ರೆ ಆಗುತ್ತೆ ಹದ್ದಿನ ಕಲ್ಲು. 2 ದಿವಸಕ್ಕೆ ಇದು ಯಡಿಯೂರು ತೇರಾಗುತ್ತೆ. ಆವಾಗ ಚೆನ್ನಾಗಿರುತ್ತಳೆ. ತುಂಬ ಜನ ಬರ್ತಾರೆ ಅವಾಗ. ಇಲ್ಲಿ ಊರ ಹತ್ರ ಬಂದ. ಊರ ಹತ್ರ ಹೋಯ್ತಾ ಇದ್ದು. ಹಂಗೇನೆ ಮಾತಾಡ್ಕೊಂಡು ಏಕ್ಸನು ನಾನು ಅವಳು. ಅವರ ಮಗ ಬಂದಷ್ಟೊತ್ತಿಗೆ ಮಗ ಕರ್ಕೊಂಡು ಹೋದ ಅವಳನ್ನ. ನಾನು ಅವಳು ಹೋದೋ. ಅಮ್ಮ ನಾನು ಹೋದೋ. ಅಲ್ಲಿಂದ ಗಾಡಿ ಹೊಡಿಯೋಷ್ಟರಲ್ಲಿ ನನ್ನ ಕೈ ನೋವಾಗ್ಬಿಡ್ತು. ಇದು ಸ್ಕೂಲು ಮನೆಗಳು. ಇದು ನಮ್ಮ ಅಕ್ಕರ ಮನೆ ಕಡೆ ಎಡಗಡೆ ಕಂಡಿದ್ದು. ಈಗ ಅವ್ರು ದೇವಸ್ಥಾನ ತಕ್ಕ ಹೋಗ್ಬಿಟ್ಟಿದ್ಲ ಅಲ್ಲೇ. ಸೀದಾ ನಾವು ದೇವಸ್ಥಾನದ ಹತ್ರಕ್ಕೆ ಹೋಯ್ತಾ ಇದ್ದೀವಿ. ಇವತ್ತು ಪೌರ್ಣಮಿ ಅಲ್ವಾ, ಅಲ್ಲಿ ಗಾಡಿ ಕಳುಹಿಸೋದು ಎಲ್ಲ ಮಾಡ್ತಾರೆ. ಬಂದು ಮತ್ತು ದೇವ್ರು ಯಾವಾಗಲೂ ಮಾಡ್ತಿರ್ತಾರೆ. ಸೋಮವಾರ ಒಂದು ದಿವಸ ಬಿಟ್ಟು ಫುಲ್ ದೇವ್ರು ಮಾಡ್ತಾರೆ. ಮರಿ ಕುಯ್ದು, ಕೋಳಿ ಕುಯ್ದು ಎಲ್ಲ ಸಖತ್ತೊಳಗೆ ಕೊಟ್ಟು ದೇವ್ರು ಮಾಡ್ತಾನೆ ಇರ್ತಾರೆ. ಅಲ್ಲಿ ದೇವ್ರ ಬೀದಿ ಅಂತಾರೆ ಅದನ್ನು. ಬೆಟ್ಟದ ಹತ್ರ ಮಾಡ್ತಾಯಿದ್ರು. ಜನಗಳೆಲ್ಲ ಬಂದಿದ್ದರು, ಮಾಡ್ತಾಯಿದ್ರು. ನಾವು ಆ ಕಡೆ ಹೋಗಿದ್ರು. ನಮ್ಮ ಅಕ್ಕ ಹೋಗಿದ್ಲಲ್ಲ, ಹೋದೋ ಅಲ್ಲಿಗೇನೆ. ನಮ್ಮ ಅಕ್ಕನ ಮಕ್ಕಳು, ಅವಳು ನಮ್ಮ ಇನ್ನೊಂದು ಅಕ್ಕನ ಮಕ್ಕಳು ಎಲ್ಲ ಇದ್ರು. ಇವಳು 5 ದಿವಸ ಆಗಿತ್ತು. ಅದು ಕರಿಯಮ್ಮ ದೇವರು ಒಳಗೆ ಹೋಗಂಗಿಲ್ಲ. ಅಲ್ಲಿ 5 ದಿವಸ ಆದ್ರೂ ಈಚೆನೇ ಕೂತಿದ್ಲು, ಬರೋಂಗಿಲ್ಲ ಒಳಕ್ಕಂತ. ಆಮೇಲೆ
ಸರಿ ಅಂದ್ಬಿಟ್ಟು ನಾವೆಲ್ಲ ಹೋದ. ಅವಳೆ ಗಾಡಿ ನಿಲ್ಸಿಕೊಂಡು ಅವಳಲ್ಲೇ ಕೂತಿದ್ಲು. ಬಂದು ಮಾಡ್ಕೊಂಡು ಚೆನ್ನಾಗಿತ್ತಲ್ಲೆಲ್ಲ ಆಂಜನೇಯಿಂದೆಲ್ಲ ವೀಡಿಯೋ ಮಾಡ್ಕೊಂಡು ತೇರೆಲ್ಲ ಮಾಡ್ಕೊಂಡು ವರ್ಷದಲ್ಲಿ ಜಾಸ್ತಿ ದಿನವೇ ಹೋಯ್ತೀವಿ ನಾವು. ಇನ್ನು ವರ್ಷಕ್ಕೆ ಒಂದು ಸಲ ಹೋಗಲ್ಲ. ಆಂಜನೇಯಂಗೆ ಹೋಗಿ ಶ್ರಾವಣದಲ್ಲಿ ತಲೆಗೆ ಕೊಟ್ಬಿಟ್ಟು ಅಲ್ಲೇ ನಮ್ಮ ಅಕ್ಕರ ಮನೆಯಲ್ಲ ಕೋಳಿ ಕುಯ್ದು ತಲೆಗೆ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಮತ್ತು ತಿರುಗಿ ಆಮೇಲೆ ಇನ್ನೂ ಹೋಯ್ತೀವಿ, ಏಕಾದಶಿಗೆ ಹೋಯ್ತೀವಿ. ಏಕಾದಶಿಗೆ ಹೋಗಿ ಅಲ್ಲೊಂದು ದಿವಸ ಅಲ್ಲಿ ಎಡೆ ಎಲ್ಲ ಇಕ್ತಾರೆ ಹಿರಿಯರಿಗೆ. ಇಲ್ಲಿ ಗಾಡಿ ನಿಲ್ಲಿಸ್ತಾ ಇವಾಗ ಬಂದು ದೇವಸ್ಥಾನದ ಹತ್ರಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಒಳಗೆ ಹೋದ. ಕೈಕಾಲು ತೊಳ್ಕೊಂಡು ನಮ್ಮ ಅಕ್ಕರ ಅಲ್ಲೇ ಅವಳ ಬಾಳೆಗೊನೆ ಹಣ್ಣಾಗಿತ್ತು, ಅದಕ್ಕೆ 101 ದೀಪ ಹಚ್ಬಿಟ್ಟು ಹೆಣ್ಣು ದೇವ್ರಿದು ಕರಿಯಮ್ಮ ಅಂತ, ಅದಕ್ಕೆ ಏನು ಮಾಂಸಾಹಾರ ಏನು ಮಾಡಲ್ಲ. ಅಷ್ಟಕ್ಕೆಲ್ಲ ಅಲ್ಲೇ ರೆಡಿ ಮಾಡ್ತಿದ್ರು. ನಾವು ಹೋಗಿ ದೀಪಗಳಿಗೆಲ್ಲ ಎಣ್ಣೆ ಬತ್ತಿ ಹಾಕ್ಕೊಂಡ್ರು. ಹಾಕ್ತಾ ನಮ್ಗೆ ಎಲ್ಲರೂ ಸೇರ್ಕೊಂಡು ಹಾಕ್ದು. ನಾನು ಸುತ್ತ ವೀಡಿಯೋ ಮಾಡೋಂತಡಿ ಅಂತ. ಹಾಗೆ ನೋಡಿ ಆಂಜನೇಯನ ಬೆಟ್ಟ ಎಷ್ಟು ಚೆನ್ನಾಗೈತೆ ಅಂತ. ಇದು ಕರಿಯಮ್ಮ ದೇವರು ನೋಡಿ. ಈಗ ಇದು ಮುಂದೆ ಹೊಸ ದೇವಸ್ಥಾನಗಳು ಅವ್ರ ಊರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಟ್ಟೋರು. ಮಾತ್ರ ದೇವಸ್ಥಾನಗಳು ಸಖತ್ತಾಗಿ ದೇವಸ್ಥಾನಗಳ್ನ ಇಂಪ್ರೂವ್ ಮಾಡಿಬಿಟ್ಟವ್ರೆ. ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿತ್ತು. ನಂಗೆ ಅದಕ್ಕೆ ಇಷ್ಟ ಹೋಗೋಕ್ಕಲ್ಲಿಗೆ ಹೋಯ್ತೀವಿ ನಾವು. ಯಾರು ಹೋಗಿ ಶ್ರಾವಣದಲ್ಲಿ ಜನ ನೋಡಬೇಕು ಫ್ರೆಂಡ್ಸ್ ನೀವು. ಶನಿವಾರ ಭಾನುವಾರ ಎಲ್ಲ ನೋಡಿ ಬೆಟ್ಟ ಈ ಥರ ಇದೆ. ಈ ಥರ ಮೇಲಿದೆ ಆಂಜನೇಯನ ಗಲ್ಗಂಬ, ಊರೊಳಗಡೆ ದೇವಸ್ಥಾನ ಇದೆ ನೋಡಿ. ಈ ಥರ ಬೆಟ್ಟಗಳು ಹತ್ತಿ ಹೋಗ್ಬೇಕು ಅಲ್ಲಿಂದ ಅಲ್ಲಿಗೆ ಮೇಲಕ್ಕೆ. ತಂಪತ್ನಲ್ಲಿ ಹೋಗ್ಬೇಕು, ಬೆಳಗ್ಗೆ ಬೇಗ ಹತ್ಬಿಟ್ಟು ಹೋಗ್ಬೋದು. ಆಮೇಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು, ಪೂಜೆ ಎಲ್ಲ ಮಾಡಿದ್ರು, ಅಭಿಷೇಕ ಮಾಡಿಸಿ ಬಾಳೆಗೊನೆ ಜರುಪು ಮಾಡಿ ಹಲಸಿನಣ್ಣೆಲ್ಲ ಹಾಕಿ ಆಮೇಲೆ ಬಂದು ಅಲ್ಲೇ ಇದ್ದ ಪೂಜೆ ಆಗಿ ದೇವ್ರ ತುಪ್ಪ ದೀಪ ಎಲ್ಲ ಹಚ್ಚಿ 101 ದೀಪ ಹಚ್ಚಿದ್ರು, ಅಭಿಷೇಕ ಮಾಡಿಸಿದ್ರು. ಜನಗಳೆಲ್ಲ ಬಂದರು. ಲಾಸ್ಟಿಗೆ ಮಂಗಳಾರತಿ ಮಾಡ್ತಾಯಿದ್ರು ನೋಡಿ. ಅಲ್ಲಿ ಇದು ಮೈಸ್ತಮ್ಮ ಅಂತ ಪಕ್ಕದಲ್ಲಿದೆ. ಅದೇ ಮದುವೆ ಟೈಮಲ್ಲಿ ಹೊಸ ಬಟ್ಟೆ ಒಡವೆಗಳಿಗೆಲ್ಲ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ ನೋಡಿ. ಅದು ಮೈಸ್ತಮ್ಮ ಅಂದರೆ. ಆಮೇಲೆ ಅವನ್ನ ಇಕ್ಕೊಳ್ಳೋದು, ಫಸ್ಟೇ ಇಕ್ಕೊಳ್ಳೋಂಗಿಲ್ಲ, ಮದುವೆಗೆ ತಂದವನ ಆ ದೇವರಿದು ಪೂಜೆ ಮಾಡಿಸ್ಬಿಟ್ಟು ಇಕ್ಕೋತಾರೆ. ಎಲ್ಲ ಊರಲ್ಲೂ ಮಾಡ್ತಾರೆ ಇದನ್ನು. ಅಲ್ಲಿ ಇದನ್ನ ಪಕ್ಕ ಹೊಸ್ದಾಗಿ ಗುಡಿ ಕಟ್ಟವ್ರೆ, ಚೆನ್ನಾಗಿ ಕಟ್ಟವ್ರೆ. ಮತ್ತು ಇನ್ನೊಂದು ಚಿಕ್ಕದು ಭೈರವ ಅಂತ ಐತೆ ಪಕ್ಕದಲ್ಲಿ, ತೋರಿಸ್ತಾಳೆ ನೋಡಿ. ನೋಡಿ ಇದು ಭೈರವ, ಬರೇ ದೇವ್ರು ಅಂತಾರೆ ಇದ್ರ ಹೆಸರು. ಭೈರವನು ಐತೆ ಅದರೊಳಗಡೆ. ಭೈರವ ಇದು ಭೈರವ. ಆಮೇಲೆಲ್ಲ ನೋಡ್ಕೊಂಡು ಪೂಜೆನ ಮಾಡಿಸ್ದೆ. ಇನ್ನೊಂದು ಕಡೆ ಬಂದೀವಿ. ಹಿಡ್ದು ಏನು ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ. ಆಂಜನೇಯಂಗೆ ಪೂಜೆ ಮಾಡ್ತಾರೆ. ಟಿ ವಿ ಅದು 48 ಸೌಂಡ್ ಕೇಳಿಸ್ತೈತೆ. ಸೌಂಡ್ ಆದರೆ ಬೇಜಾರು ಮಾಡ್ಕೋಬೇಡಿ. ಹೊರಗಡೆದೊಂದು ಸ್ವಲ್ಪ ಸೌಂಡ್ ಕೇಳಿಸ್ತೈತೆ. ಮಂತ್ರ ಹೇಳ್ತಾವ್ರೆ ಆಂಜನೇಯಂಗೆ. ಆಮೇಲೆ ಎಲ್ಲ ಮಾಡ್ಕೊಂಡು ಈಚೆಗೆ ಬಂದು ಪ್ರಸಾದ ಎಲ್ಲ ಕೊಟ್ಟರು. ತಿಂದ್ಬಿಟ್ಟು ಈಚೆಗೆ ಬಂದು ಕರಿಯಮ್ಮ ದೇವಿ ಅಮ್ಮನವರ ದೇವಸ್ಥಾನ ಅಂತ ಇತ್ತು. ಎಲ್ಲ ಹೊಸ ದೇವಸ್ಥಾನಗಳು ಕಟ್ಬಿಟ್ಟು, ಹಳೇವಿದ್ದು ನಮ್ಮ ಅಕ್ಕ ಮದುವೆ ಆದಾಗ ಇವಾಗೆಲ್ಲ ಹೊಸ್ದಾಗಿ ಕಟ್ಬಿಟ್ಟವ್ರೆ. ಇವತ್ತಿನ ಜನ್ರೇಷನ್ಗೆ ಚೆನ್ನಾಗಿ ಇಂಪ್ರೂವ್ ಮಾಡೋರು ಅವ್ರ ಊರಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ದೀಪ ಎಲ್ಲ ಹಚ್ಚಿದ್ದು ಅವ್ರು ಏನೋ ಮಾಡ್ತಾಯಿದ್ರು. ಹಚ್ಚಿಬೇಡಿ ಆಮೇಲೆ ಹಚ್ಚಿರೋ ಅಲಂಕಾರ ಮಾಡ್ತಾಯಿದ್ರು. ಅವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಇವರು ಚಿಕ್ಕ ಅಕ್ಕನ ಮಕ್ಕಳು. ಅವಳು ನಮ್ಮ ದೊಡ್ಡ ಅಕ್ಕ. ಇವರಿಬ್ರು ಚಿಕ್ಕ ಅಕ್ಕನ ಮಕ್ಕಳು. ಮಾವನಣ್ಣ ಐತಿಲ್ಲಲ್ಲ ಅವಳ ಮಕ್ಕಳು. ಇವರು ನಮ್ಮ ದೊಡ್ಡ ಅಕ್ಕನ ಮಗ. ಇವನು ಇನ್ನೊಬ್ಬ ಅಲ್ಲೇ ಅವನೇ. ಆಮೇಲೆ ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡ್ರು ಚೆನ್ನಾಗಿ. ಅದು ಇದು ಹಾಕಿರಲಿಲ್ಲ ನೋಡಿ. ಅವನು ದೊಡ್ಡ ಅಕ್ಕನ ಮಗ, ಇವನು ದೊಡ್ಡ ಮಗ, ಅವ್ನು ಚಿಕ್ಕ ಮಗ. ಕೂತಿರೋನು ಚಿಕ್ಕ ಮಗ, ನಿಂತಿರೋನು ದೊಡ್ಡ ಮಗ. ಅವನು ಅಮ್ಮ ಸುತ್ತು ಹಿಂಗೆಲ್ಲ ಗುಡಿ ಕಟ್ಟಿ ಇವಕ್ಕೆಲ್ಲ ಮಾಡವ್ರೆ. ಚಿಕ್ಕ ಹೆಣ್ಣು ದೇವ್ರುಗಳ್ನೆಲ್ಲ ಕಟ್ಟವ್ರೆ. ಆ ಹೆಣ್ಣು ದೇವ್ರಿಗೆಲ್ಲ ಇದು ಮಾಡ್ತಾಯಿದ್ಲು.
ಸುತ್ತು ಕಟ್ಟಿ ಹಿಂಗೆ ದೇವ್ರುಗಳ್ನೆಲ್ಲ ಗುಡಿ ಕಟ್ಟಿ ಸುತ್ತಲುವ ಅವ್ಕೆ ಸೀರೆ ಉಡಿಸಿ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ. ಗುರುವಾರ ಇದು ಹೆಣ್ಣು ದೇವ್ರದ್ದು ಪೂಜೆ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅವ್ರ ಊರಲ್ಲಿ ಏನೋ ಒಂಥರ ದೇವಸ್ಥಾನಗಳನ್ನೇ ನೋಡಿಬಿಟ್ರೆ ಏನೋ ಹಬ್ಬ ಮಾಡ್ತಾವ್ರೇನೋ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಕಟ್ಟಿದರು. ಆಮೇಲೆ ಅಲ್ಲೇ ಕೂತಿದ್ದು ಇನ್ನೂ ಜನ ಬಂದರು. ಅಷ್ಟೊತ್ತಿಗೆ ಎಲ್ಲರೂ ದೀಪ ಹಚ್ಚಿದ್ರು, ಎಲ್ಲರೂ ಸೇರ್ಕೊಂಡು ದೀಪ ಹಚ್ಚಿದ. ಅವರು ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು ಒಳಗಡೆ. ನೋಡಿ ಅಲಂಕಾರ ಮಾಡಿಸಿದ್ರು, ಹೂವು ಎಲ್ಲ ತರಿಸಿ ಇವರೇನೆ ಅಭಿಷೇಕ ಮಾಡಿಸಿದ್ರಲ್ಲ, ಎಲ್ಲ ಅಡ್ಡನೇ ಬರ್ತಾರಲ್ಲ ಜನಗಳು. ನೋಡಿ ತುಂಬ ಚೆನ್ನಾಗಿತ್ತು. ದೇವರು ಮಾತ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕರಿಯಮ್ಮ ಅಭಿಷೇಕ ಮಾಡಿಸಿದ್ಲು. ಅಷ್ಟಕ್ಕೆಲ್ಲ ಜನ ಬಂದ್ರಲ್ವ, ಎಲ್ಲರೂ ದೀಪ ಹಚ್ಚಿರಿಂದ್ರು. ಇವಳೆ ದೀಪ ಆರಕೆ ಮಾಡ್ಕೊಂಡಿದ್ದು ಹಚ್ಚೋದು ಎಲ್ಲ ಮಾಡಿ ಚರುಪ್ ತಿಂದು ಬಂದು. ಆಮೇಲೆ ಇನ್ನೊಸಿ ಹೂವು ಹಂಗೆ ಮಡಗಿತ್ತು, ಬೆಂಗಳೂರಿಂದ ತಗೊಂಬಂದಿದ್ರು ನಮ್ಮ ಹುಡುಗರು. ಅದನ್ನು ಕಟ್ಕೊಳ್ಳೋಣ ಆಂಜನೇಯಂಗೆ ತಗೊಳ್ಳೋಣ ಊರೊಳಗಡೆ ಅಂತ ನಾನು, ಇವಳು ನಮ್ಮ ಎಳ್ಳೆ ಅಕ್ಕ, ಅವಳು ಬೇರೆ ನಗಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ದು. ಊರಿಂದ ಹೋದ್ವು, ಎಣ್ಣೆ ಹಾಕಿದ್ದು, ತಲೆ ಸ್ನಾನ ಮಾಡಲಿಲ್ಲ ನಾನು, ಮೈ ತೊಳ್ಕೊಂಡೆ. ಇವಳು ಚೆನ್ನಾಗಿ ಕಟ್ತಾಳೆ ನಮ್ಮ ಅಕ್ಕ ಹೂವನ. ಅವಳು ಆಡ್ಸಾಕಿದ್ಲು, ಮೇವು ಹಾಕೋಗಿದ್ಲು. ಆಡನ್ನು ಮೇಯಿಸ್ಕೊಂಡು ನೋಡ್ಕೊಂಬಂದು ಆಮೇಲೆ ಆಂಜನೇಯಂಗೆ ಬಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಆಂಜನೇಯಂಗೆ ಪೂಜೆ ಮಾಡಿಸ್ಬಿಟ್ಟು ಚೆನ್ನಾಗಿತ್ತು. ಅಮ್ಮ ಹಾಡು ಹೇಳಿದ್ಲು ಒಳಗಡೆ ಹೋಗಿ, ಚೆನ್ನಾಗಿ ಹೇಳಿದ್ಲು. ಆಮೇಲೆ ಅವರು ಇದು ಮಾಡಿಸೋದು, ಹೂನಾರ ಹಾಕಿ ಅಮ್ಮಗೆ ಕಳ್ಸೋರು. ಯಾವತ್ತೋದ್ರೂ ಅಷ್ಟೇ ಈ ಸ್ವಾಮಿಗಳು ಹಾಡು ಹೇಳಿಸ್ದಲ್ಲೇ ಕಳಿಸಲ್ಲ ಅವಳನ್ನ. ಅವ್ಳು ಚಿಕ್ಕದ್ರಿಂದನೂ ಅಷ್ಟೇ ಚೆನ್ನಾಗಿ ಪರಿಚಯ, ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಹಾಡು ಹೇಳಿಸ್ತಾರೆ. ಏನೋ ಅಮ್ಮಗೂ ಆಂಜನೇಯಂಗೂ ತುಂಬ ನೆಂಟಿದೆ. ಒಂದಿನ ಹೇಳ್ತೀನಿ ಸ್ಟೋರಿನ. ಈಗೆಲ್ಲ ಮಾಡ್ಕೊಂಬಂದು ರೆಡಿಯಾದವ. ನಮ್ಮ ಅಕ್ಕನ ಮಗ ನಮ್ಮ ಮನೆಯವ್ರಲ್ಲಿ ಬತ್ತಿ ಬಾ ಅಂದರು. ಅಲ್ಲಿ ಹೈವೇಗೆ ಹೋದ್ರು, ಕರ್ಕೊಂಬರಕ್ಕೆ ಹೋದ ಇವನು, ನಮ್ಮ ಅಕ್ಕನ ದೊಡ್ಡ ಮಗ ಇವನು. ಆಮೇಲೆ ಕರ್ಕೊಂಬರಕ್ಕೆ ಹೋದ. ಆಮೇಲೆ ಅವಳು ನಮ್ಮ ಅಕ್ಕ ಹಿಂಗೆ ನಗ್ತಾಯಿದ್ಲು. ಸೀರೆ ತುಂಡ ಕಣೆ, ಕೊಟ್ಟಿದ್ದೆ ಆ ಸೀರೆನ, ಅದಕ್ಕೆ ತುಂಡ ಕಣೆ, ಉದ್ದ ಇಲ್ಲ ಅಂತಿದ್ಲು. ಅದಕ್ಕೆ ನಿನಗೆ ಉದ್ದ ಅವಳಷ್ಟು ಉದ್ದಕ್ಕೆ ನೇಯ್ಯರು ಯಾರು ಇದ್ದರೆ ಹೇಳಿ ಅಂತ ಕಾಮಿಡಿ ಮಾಡ್ತಾಯಿದ್ದು. ನೋಡಿ ಎಷ್ಟು ತುಂಡ ಅಂತಿಲ್ಲ, ಅದಕ್ಕೆ ಡೈಲಿ ಉಟ್ಕೊಳ್ಳೆ ಸುಮ್ಮನೆ ಅಂತಿದ್ದೆ. ನಮ್ಗೆ ಯಾರೋ ಹೊಸ ಸೀರೆ ಕೊಟ್ಟಿದ್ರು ಮನೆಯಲ್ಲಿ, ಗೃಹಪ್ರವೇಶದ ಬೆಂಗಳೂರಲ್ಲಿ, ಅದು ಅವಳಿಗೆ ಕೊಟ್ಟೆ. ಏನಿದ್ರು ಅವಳಿಗೆ ಕೊಡಿ, ನಾನು ಉಟ್ಕೊಳ್ಳೋ, ಡೈಲಿ ಸೀರೆ ಉಟ್ಕೊತಾಳಲ್ವ, ಅವಳಿಗೆ ಕೊಡ್ತೀವಿ, ಉಟ್ಕೊತಾಳೆ ಅವಳು. ಆಮೇಲೆ ಇಲ್ಲಿ ಪಕ್ಕ ಕೂತ್ಕೊಂಡು ನಗಾಡ್ಕೊಂಡು ಕೂತಿದ್ದು. ಅಮ್ಮನ ಇದು ಅಡಿಕೆ ಕಾಯಿಲಿ ಬಾಲೆಲ್ಲ ಆಡ್ಕೊಂಡು ನಮ್ಮ ಅಕ್ಕ ಬಂದಳು ಒಳಗಡೆ, ಕೂತ್ಕೊಂಡು ನಗಾಡ್ತಿದ್ದೆ ಎಲ್ಲರೂ. ಇವಳು ಎಳ್ಳೆ ಅಕ್ಕ, ಆ ಕಡೆಯಲ್ಲಿ ದೊಡ್ಡ ಅಕ್ಕ ನೀಲಿ ಸೀರೆ ಹುಟ್ಟಿರೋಳು. ಆಟ ಆಡ್ತಿದ್ರು ಅವಳು ಇವಳು, ಚಂದ ಅವರಿಬ್ರಿಗೂ. ಹೋಗಿ ಬಾರೆ ಅನ್ಕೋತಾರೆ ಇಬ್ಬರು. ಆಡ್ಕೊಂಡು ಕೂತಿದ್ದ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಹೋದ್ರು ಹುಡುಗರು ಕರ್ಕೊಂಬರೋಕ್ಕೆ. ಬಾಲ್ ಆಡ್ಕೊಂಡು ಬಂದು ಆಮೇಲೆ ಆಡ್ಕೊಂಡು ಇದ್ದ. ಇಲ್ಲಿ ಲಾಗೆಲ್ಲ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಬರ್ತಾಯಿದ್ದೀವಿ ಊರಿಗೆ. ಇವಾಗ ಅವ್ರು ಮುಂದೆ ಬಂದರು. ನಮ್ಮ ಅಕ್ಕಾರು ಕಣ್ಕೂರಿ ಕೊಟ್ಟಿದ್ದೀವಿ ಅವಳನ್ನ ಒಂದೇ ಊರಿಗೆ. ಅವಳು ಬಂದಳು, ಎಲ್ಲ ಆಯಿತು.